ಕರ್ನಾಟಕದ ರಾಜಕೀಯದಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವ ಯುವ ನಾಯಕ, ಒಂದು ಪ್ರಭಾವಿ ರಾಜಕೀಯ ಕುಟುಂಬದ ವಾರಸುದಾರ BY ವಿಜಯೇಂದ್ರ. ಇವರ ರಾಜಕೀಯ ಪಯಣದ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ರಾಜಕೀಯಕ್ಕೆ ಬರುವ ಮೊದಲು ಇವರ ವೃತ್ತಿ ಬದುಕು ಹೇಗಿತ್ತು, ಇವರ ಆರಂಭಿಕ ವೃತ್ತಿ, ಮೊದಲ ಸಂಬಳ ಮತ್ತು ಅಂದಿನ ಆಸ್ತಿ ಸಂಪಾದನೆಯ ಮೂಲಗಳೇನು, ಒಬ್ಬ ಸಾಮಾನ್ಯ ಉದ್ಯಮಿಯಾಗಿ ಇವರು ತಮ್ಮ ಆಸ್ತಿಯನ್ನು ಹೇಗೆ ನಿರ್ಮಿಸಿಕೊಂಡ್ರು, ಇವರ ಆರ್ಥಿಕ ಜೀವನವು ತಿರುವು ಪಡೆಯುವುದು ಇವರು ರಾಜಕೀಯಕ್ಕೆ ಧುಮುಕಿದ ನಂತರ, ರಾಜಕೀಯ ಪ್ರವೇಶಿಸಿದ ಬಳಿಕ BY ವಿಜಯೇಂದ್ರ ಅವರ ಆಸ್ತಿ ಮೌಲ್ಯದಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆಯಾ, ರಾಜಕೀಯ ಪ್ರಭಾವ ಬಳಸಿ ಇವರು ಅಕ್ರಮ ಆಸ್ತಿ ಸಂಪಾದನೆಯನ್ನ ಮಾಡಿದ್ದಾರೆ ಎಂಬ ಗಂಭೀರ ವಿವಾದಗಳು ಮತ್ತು ಆರೋಪಗಳು ಯಾವುವು, BY ವಿಜಯೇಂದ್ರ ಅವರ ಆರಂಭಿಕ ಹಣಕಾಸು ಬದುಕಿನಿಂದ ಹಿಡಿದು ರಾಜಕೀಯಕ್ಕೆ ಬಂದ ನಂತರದ ವಿವಾದಾತ್ಮಕ ಆಸ್ತಿ ಸಂಪಾದನೆಯವರೆಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. BY ವಿಜಯೇಂದ್ರ ಅವರು ನವೆಂಬರ್ 5, 1975ರಂದು ಶಿಕಾರಿಪುರದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಮೈತ್ರಾದೇವಿ ದಂಪತಿಗಳಿಗೆ ಜನಿಸಿದ್ರು. ಇವರು ಲಿಂಗಾಯತ ಸಂಪ್ರದಾಯದ ಬಣಜಿಗ ಸಮುದಾಯಕ್ಕೆ ಸೇರಿದವರು. ಶಿಕ್ಷಣದ ವಿಚಾರದಲ್ಲಿ ಇವರು 2000ನೇ ಇಸ್ವಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಿಂದ ಬ್ಯಾಚುಲರ್ ಆಫ್ ಲಾ ಅಂದ್ರೆ LLB ಪದವಿಯನ್ನ ಪೂರ್ಣಗೊಳಿಸಿದ್ದಾರೆ. ಕಾನೂನು ಪದವಿ ಪಡೆದ ನಂತರ ಇವರು ಅಲ್ಪಾವಧಿಗೆ ವಕೀಲರಾಗಿ ವೃತ್ತಿಯನ್ನ ನಿರ್ವಹಿಸಿದ್ರು. ಆದರೂ ಇವರ ವೃತ್ತಿ ಜೀವನದ ಮಾರ್ಗವು ಶೀಘ್ರವಾಗಿ ಬದಲಾಯಿತು. 2000ನೇ ಇಸವಿಯಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದ ವ್ಯಕ್ತಿಯೊಬ್ಬರು ಕೆಲವೇ ವರ್ಷಗಳಲ್ಲಿ ಗಮನಾರ್ಹ ಬಂಡವಾಳವನ್ನ ಬಯಸುವ ಕಾರ್ಪೊರೇಟ್ ನಿರ್ದೇಶಕರ ಪಾತ್ರವಾಗಿ ಬದಲಾಗ್ತಾರೆ. ವಿಜಯೇಂದ್ರ ಅವರು ತಮ್ಮ ಕಾನೂನು ವೃತ್ತಿಯನ್ನು ತ್ವರಿತವಾಗಿ ಕೊನೆಗೊಳಿಸಿ 2006-7ರ ವೇಳೆಗೆ ವ್ಯವಹಾರ ಮತ್ತು ಹೂಡಿಕೆಯತ್ತ ಗಮನಹರಿಸಿದ್ದು ಕಂಡುಬರುತ್ತೆ. ಈ ಅವಧಿಯು ಇವರ ತಂದೆ BS ಯಡಿಯೂರಪ್ಪನವರು ಕರ್ನಾಟಕ ರಾಜಕೀಯದಲ್ಲಿ ಪ್ರಮುಖ ಸ್ಥಾನಗಳನ್ನು ಅಲಂಕರಿಸುತ್ತಿದ್ದ ಸಮಯದೊಂದಿಗೆ ಹೊಂದಿಕೆಯಾಗುತ್ತದೆ. ವಿಜಯೇಂದ್ರ ಅವರ ರಾಜಕೀಯ ಪ್ರವೇಶವು ಅವರ ತಂದೆಯ ಪ್ರಭಾವದಡಿಯಲ್ಲಿ ಸಂಘಟನಾತ್ಮಕ ಪಾತ್ರಗಳ ಮೂಲಕ ಪ್ರಾರಂಭವಾಯಿತು. ಇವರು ಶಾಸಕರಾಗುವ ಮೊದಲು ಭಾರತೀಯ ಜನತಾ ಯುವ ಮೋರ್ಚಾ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದರು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಶಿಕಾರಿಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ತಮ್ಮ ಚುನಾವಣಾ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದರು. ಮೇ 13, 2023ರಂದು ಅಧಿಕಾರ ವಹಿಸಿಕೊಂಡ ಇವರು ಈ ಸ್ಥಾನದಲ್ಲಿ ತಮ್ಮ ತಂದೆ BS ಯಡಿಯೂರಪ್ಪ ಅವರ ಸ್ಥಾನವನ್ನ ತುಂಬಿದ್ರು. ಇವರ ರಾಜಕೀಯ ಏರಿಕೆ ಅತ್ಯಂತ ವೇಗವಾಗಿದ್ದು 2023ರ ನವೆಂಬರ್ 10ರಂದು ಇವರು ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಅಧ್ಯಕ್ಷರಾಗಿ ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡರು. ಈ ಬೆಳವಣಿಗೆಯು ರಾಜ್ಯ ರಾಜಕೀಯದಲ್ಲಿ ಇವರ ಪ್ರಭಾವವನ್ನು ಗಣನೀಯವಾಗಿ ಹೆಚ್ಚಿಸಿತು. ವಿಜಯೇಂದ್ರ ಅವರ ಆಸ್ತಿ ಸಂಪಾದನೆಯ ವಿಶ್ಲೇಷಣೆಯು ಇವರ ಆರಂಭಿಕ ಕಾರ್ಪೊರೇಟ್ ವ್ಯವಹಾರಗಳ ಸ್ಥಾಪನೆ ಮತ್ತು ನಿರ್ವಹಣೆಗೆ ಗಮನ ನೀಡುತ್ತೆ. ಇವರ ಸಂಪತ್ತಿನ ಮೂಲವು ಇವರ ಕಾರ್ಪೊರೇಟ್ ವಾಹನಗಳು ಮತ್ತು ಹೂಡಿಕೆಗಳ ಮೂಲಕ ರೂಪುಗೊಂಡಿದೆ. ವಿಜಯೇಂದ್ರ ಅವರು 2006 ಮತ್ತು 2007ರಲ್ಲಿ ಪ್ರಮುಖ ಕಾರ್ಪೊರೇಟ್ ಸಂಸ್ಥೆಗಳ ಸ್ಥಾಪನೆಯಲ್ಲಿ ಪಾಲ್ಗೊಂಡ್ರು. ಇದು ಇವರ ತಂದೆಯ ರಾಜಕೀಯ ಉಚ್ಛ್ರಾಯ ಸ್ಥಿತಿಯೊಂದಿಗೆ ನೇರ ಸಂಪರ್ಕವನ್ನ ಹೊಂದಿದೆ. ದಾವಣಗೆರೆ ಪ್ರಾಪರ್ಟಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಯನ್ನು ಮಾರ್ಚ್ 2006ರಲ್ಲಿ ನೋಂದಾಯಿಸಲಾಗಿದೆ. ವಿಜಯೇಂದ್ರ ಅವರು ಮಾರ್ಚ್ 27, 2007ರಿಂದ ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾರೆ. ಇನ್ನು ಇವರ ಸಹೋದರ BY ರಾಘವೇಂದ್ರ ಅವರು ಕೂಡ ಈ ಕಂಪನಿಯ ನಿರ್ದೇಶಕರಲ್ಲಿ ಒಬ್ಬರು. ಇನ್ನು ಫ್ಲೋಯಿಡ್ ಫ್ಲವರ್ ಟೆಕ್ನಾಲಜೀಸ್ ಈ ಕಂಪನಿಯನ್ನು ಮೇ 18, 2007ರಂದು ಸಂಯೋಜಿಸಲಾಯಿತು. ಇದೇ ದಿನದಂದು ವಿಜಯೇಂದ್ರ ಮತ್ತು ರಾಘವೇಂದ್ರ ಅವರು ನಿರ್ದೇಶಕರಾಗಿ ನೇಮಕಗೊಂಡರು. ಈ ಸಂಸ್ಥೆಯು ಬೆಂಗಳೂರಿನಲ್ಲಿ ನಿಖರವಾದ ಘಟಕಗಳು ಮತ್ತು ಕೈಗಾರಿಕಾ ಉಪಕರಣಗಳನ್ನು ಉತ್ಪಾದಿಸುವ ವ್ಯವಹಾರಗಳಲ್ಲಿ ತೊಡಗಿಕೊಂಡಿದೆ. 2023ರ ಅಫಿಡವಿಟ್ನಲ್ಲಿ ವಿಜಯೇಂದ್ರ ಅವರು ಈ ಕಂಪನಿಯಲ್ಲಿ 1.12 ಕೋಟಿ ಹೂಡಿಕೆಯನ್ನ ಮಾಡಿರುವುದಾಗಿ ಘೋಷಿಸಿದ್ದಾರೆ. ಇನ್ನು ವಿಜಯೇಂದ್ರ ಅವರ ಚರಾಸ್ತಿಗಳ ಗಣನೀಯ ಭಾಗವು ಕಾರ್ಪೊರೇಟ್ ಹೂಡಿಕೆಗಳಲ್ಲಿ ಅಡಕವಾಗಿದೆ. ಇವರು ಒಟ್ಟು 20 ಕೋಟಿಗೂ ಹೆಚ್ಚು ಮೌಲ್ಯದ ಷೇರುಗಳು ಮತ್ತು ವ್ಯಾಪಾರ ಆಸ್ತಿಗಳನ್ನು ವಿವಿಧ ಕಂಪನಿಗಳಲ್ಲಿ ಘೋಷಿಸಿದ್ದಾರೆ. ಇದರಲ್ಲಿ ಭಾಗತ್ ಮೋಟಾರ್ಸ್ನಲ್ಲಿ 6.8 7 ಕೋಟಿ,
ಮೈತ್ರಿ ಮೋಟಾರ್ಸ್ನಲ್ಲಿ 2.45 ಕೋಟಿ ಮತ್ತು ಬಾಲಾಜಿ ಕೃಪಾ ಕಾಂಪ್ಲೆಕ್ಸ್ನಲ್ಲಿ 1.20 ಕೋಟಿ ಹೂಡಿಕೆ ಸೇರಿದೆ. ಹಣಕಾಸಿನ ವಿಶ್ಲೇಷಣೆಯಲ್ಲಿ ಇವರ ಚರಾಸ್ತಿಗಳ ಬಹುಮುಖ್ಯ ಅಂಶವೆಂದರೆ ವೈಯಕ್ತಿಕ ಸಾಲ ಅಥವಾ ಮುಂಗಡ ವಿಭಾಗ. ವಿಜಯೇಂದ್ರ ಅವರು ಒಟ್ಟು ಸುಮಾರು 30 ಕೋಟಿ ಮೊತ್ತವನ್ನು ಸಾಲ ಅಥವಾ ಮುಂಗಡಗಳ ರೂಪದಲ್ಲಿ ಸಂಬಂಧಿತ ಘಟಕಗಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ನೀಡಿರುವುದಾಗಿ ಘೋಷಿಸಿದ್ದಾರೆ. ಇಲ್ಲಿ ಅತ್ಯಂತ ಗಮನಾರ್ಹವಾಗಿ ಇವರ ಪತ್ನಿ ಪ್ರೇಮ ವಿಜಯೇಂದ್ರ ಅವರಿಗೆ 15 ಕೋಟಿಗೂ ಹೆಚ್ಚು ಮೊತ್ತವನ್ನು ಮುಂಗಡವಾಗಿ ನೀಡಲಾಗಿದೆ. ಇನ್ನು BY ವಿಜಯೇಂದ್ರ ಮತ್ತು ಅವರ ಕುಟುಂಬವು ಘೋಷಿಸಿರುವ ಒಟ್ಟು ಆಸ್ತಿಯ ಮೌಲ್ಯವು ಬರೋಬ್ಬರಿ 126.18 ಕೋಟಿ. ಇದರ ಜೊತೆಗೆ ಇವರು ಒಟ್ಟು ಸುಮಾರು 35 ಕೋಟಿ ಹೊಣೆಗಾರಿಕೆಗಳನ್ನು ಘೋಷಿಸಿದ್ದಾರೆ. ವಿಜೇಂದ್ರ ಅವರ ಆದಾಯದ ಮೂಲಗಳು ಕೃಷಿ ಆದಾಯ, ಸಂಬಳ, ಬಾಡಿಗೆ ಆದಾಯ, ಠೇವಣಿಗಳ ಮೇಲಿನ ಬಡ್ಡಿ, ಹೂಡಿಕೆ ಮತ್ತು ವ್ಯಾಪಾರದಿಂದ ಬರುವ ಆದಾಯವನ್ನು ಒಳಗೊಂಡಿವೆ. ವಿಜೇಂದ್ರ ಅವರ ಸ್ವಯಂ ಚರಾಸ್ತಿಗಳ ಒಟ್ಟು ಮೌಲ್ಯವು ಬರೋಬ್ಬರಿ 46 ಕೋಟಿಗೂ ಹೆಚ್ಚಿದೆ. ಇದರಲ್ಲಿ ನಗದು ಮತ್ತು ಠೇವಣಿಗಳು, ಇವುಗಳಲ್ಲಿ ನಗದು 6.42 ಲಕ್ಷ ಮತ್ತು ಬ್ಯಾಂಕ್ ಠೇವಣಿಗಳು, ಸ್ಥಿರ ಠೇವಣಿಗಳು HDFC, SBI, ICIC ಮತ್ತು ಬ್ಯಾಂಕ್ ಆಫ್ ಬರೋಡಾ ಸೇರಿದಂತೆ ಸುಮಾರು 2.41 ಕೋಟಿ ಸೇರಿವೆ. ಕಾರ್ಪೊರೇಟ್ ಹೂಡಿಕೆಗಳು, ಷೇರುಗಳು ಮತ್ತು ವ್ಯಾಪಾರ ವ್ಯವಹಾರಗಳು 20.27 ಕೋಟಿ ಮೌಲ್ಯವನ್ನು ಹೊಂದಿವೆ. ಇನ್ನು ಆಗ್ಲೇ ಹೇಳಿದಾಗೆ ಸಂಬಂಧಿತ ಪಕ್ಷಗಳಿಗೆ ನೀಡಿದ 30.39 ಕೋಟಿ ಸಾಲ ಮತ್ತು ಮುಂಗಡಗಳು ಚರಾಸ್ತಿಗಳ ಪ್ರಮುಖ ಅಂಶವಾಗಿದೆ. ಇನ್ನು ವಿಜಯೇಂದ್ರ ಅವರು 1.34 ಕೆಜಿ ಚಿನ್ನ, 9.5 ಕ್ಯಾರೆಟ್ ವಜ್ರ ಮತ್ತು 16.25 ಕೆಜಿ ಬೆಳ್ಳಿಯನ್ನು ಹೊಂದಿದ್ದಾರೆ ಎಂದು ಘೋಷಿಸಿದರೆ ಈ ಒಟ್ಟು ಆಭರಣಗಳ ಮೌಲ್ಯವನ್ನು ಕೇವಲ 2 ಕೋಟಿ ಎಂದು ಘೋಷಿಸಲಾಗಿದೆ. ವಿಜೇಂದ್ರ ಅವರ ಸ್ವಯಂ ಸ್ಥಿರಾಸ್ತಿಗಳ ಒಟ್ಟು ಪ್ರಸ್ತುತ ಮಾರುಕಟ್ಟೆ ಮೌಲ್ಯ 56 ಕೋಟಿ ಆಗಿದೆ. ಇವರು ವಸತಿ ಕಟ್ಟಡಗಳಲ್ಲಿ ಗಣನೀಯವಾಗಿ 39.64 ಕೋಟಿ ಮತ್ತು ವಾಣಿಜ್ಯ ಕಟ್ಟಡಗಳಲ್ಲಿ 14.08 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಕುಟುಂಬವು ಒಟ್ಟು 7 ವಸತಿ ಕಟ್ಟಡಗಳನ್ನು ಹೊಂದಿದೆ. ಇವರ ಪೋರ್ಟ್ಫೋಲಿಯೋದಲ್ಲಿ ಶಿಕಾರಿಪುರದಲ್ಲಿ ಕೃಷಿ ಭೂಮಿ ಮತ್ತು ಬೆಂಗಳೂರು, ದೊಡ್ಡಬಳ್ಳಾಪುರ, ರಾಮನಗರ, ಶಿವಮೊಗ್ಗ ಮತ್ತು ಕಲಬುರಗಿಯಂತಹ ಕಾರ್ಯತಂತ್ರವಾಗಿ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಜಿಲ್ಲೆಗಳಲ್ಲಿ ಕೃಷಿಯೇತರ ಭೂಮಿಯನ್ನು ಒಳಗೊಂಡಿದೆ. ಈ ಆಸ್ತಿಗಳ ಖರೀದಿ ದಿನಾಂಕಗಳು 1995ರಿಂದ ಹಿಡಿದು 2000ದ ದಶಕದ ಉದ್ದಕ್ಕೂ ಇವೆ. BY ವಿಜೇಂದ್ರ ಅವರ ಆರ್ಥಿಕ ಮತ್ತು ರಾಜಕೀಯ ಪಥವನ್ನು ಸಮಗ್ರವಾಗಿ ವಿಶ್ಲೇಷಿಸಿದಾಗ ಇವರ ಸಂಪತ್ತಿನ ಕ್ಷಿಪ್ರ ವೃದ್ಧಿಯು ಅಂದರೆ ವೇಗದ ಬೆಳವಣಿಗೆಯು ಇವರ ತಂದೆ BS ಯಡಿಯೂರಪ್ಪ ಅವರ ರಾಜಕೀಯ ಅಧಿಕಾರದ ಅವಧಿಗೆ ನಿಕಟವಾಗಿ ಸಂಬಂಧಿಸಿದೆ ಎಂದು ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ವಿಜೇಂದ್ರ ಅವರು ಹಾಗೂ ಇವರ ತಂದೆ ಯಡಿಯೂರಪ್ಪನವರ ಆಸ್ತಿ ಸಂಪಾದನೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಶಾಸಕರೇ ಆದ ಯತ್ನಾಳ್ ಅವರು ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಬಂದಿದ್ದಾರೆ. ಇನ್ನು ವಿಜೇಂದ್ರ ಅವರಿಗೆ ಬಿಜೆಪಿ ಪಕ್ಷದಲ್ಲಿ, ಅದರಲ್ಲೂ ಕರ್ನಾಟಕ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತ ಸಾಕಷ್ಟು ಜನ ರಾಜಕೀಯ ಪಂಡಿತರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯ ಯುವ ಕಾರ್ಯಕರ್ತರು ಕೂಡ ವಿಜೇಂದ್ರ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.